ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ಅವರೆಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮೊದಲಿಗೆ ನಾನಿಲ್ಲಿ 2 ಟೊಮೊಟೊ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಟೊಮೊಟೊ ಹಾಕ್ಕೊಳ್ಳೋಣ. ಖಾರದ ತಕ್ಕನಾಗಿ ಒಂದು 15 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಸಿ ಬೇಳೆನ ಒಣಗಿಸಿಟ್ಕೊಂಡಿದ್ದು ಅದನ್ನು ಹಾಕೋತಾ ಇದ್ದೀನಿ. ಒಣಕಾಳನ್ನೂ ಹಾಕೋಬೋದು. ಇದು ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕೊಂಬಿಟ್ಟು ಇದನ್ನೊಂದು ಅರ್ಧ ಲೀಟರಷ್ಟು ನೀರು ಹಾಕ್ಕೊಳ್ಳೋಣ. ಅದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ನೋಡಿ 2 ವಿಶಿಲ್ ಆಗಿದೆ, ಈ ಥರ ಬೆಂದಿದೆ. ವಿಶಿಲ್ ಆದ ತಕ್ಷಣ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಪಪ್ಪಾಗ್ಬಿಡುತ್ತೆ. ಅರ್ಧ ಕಾಯಿ ಹಾಕೋತಾ ಇದ್ದೀನಿ, ಸಣ್ಣ ಬೌಲ್ ಅಷ್ಟು. ಇವಾಗ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ 2 ಈರುಳ್ಳಿನ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಒಲೆಲ್ಲಾರು ಸುಟ್ಕೊಂಡು ಮಾಡ್ಬೋದು, ಹಂಗೆ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, 2 ಉಂಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ಸಣ್ಣ ಉಂಡೆಯಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಆಗಲೇ ಟೊಮೊಟೊ ಹಾಕ್ಕೊಂಡಿದ್ದೀವಿ, ಹುಳಿ ಜಾಸ್ತಿ ಆಗುತ್ತಿಲ್ಲ ಅಂದರೆ. 1 ಟೀ ಸ್ಪೂನ್ ಅಷ್ಟಲ್ಲ, ಮಾಮೂಲಿ ಸ್ಪೂನಲ್ಲಿ 1 ಜೀರಿಗೆ. ಆಮೇಲೆ ಒಂದು 4-5 ಮೆಣಸು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ. ಇದನ್ನು ನೀಟಾಗಿ ರುಬ್ಕೊಳ್ಳಿ. ಖಾರ ಸಣ್ಣಗಾಗಬೇಕು, ಸಣ್ಣಗಾದ್ರೇ ರುಚಿ ಆಗೋದು. ಈ ಥರ ನುಣ್ಣು ರುಬ್ಕೋಬೇಕು. ನೆಕ್ಸ್ಟ್ ಒಂದು ತಪ್ಪಲೆ ಇಟ್ಕೊತಿದ್ದೀನಿ. ಆ ತಪ್ಪಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಳ್ಳೋಣ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಸ್ವಲ್ಪ ತೊಗೊಂಡು ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಸಾಫ್ಟಾಗಿ ರುಬ್ಕೊಳ್ಳಿ. ಇದನ್ನು ಸಾಫ್ಟಾಗಿ ರುಬ್ಕೊಂಬಿಟ್ಟು ಇವಾಗ ಹಾಕ್ಕೊಂಡು ಖಾರ ಬೇಯೋವರೆಗೂ ಒಂದು ಕುದಿ ಖಾರ ಬೇಯಿಸೋಣ. ಆಮೇಲೆ ಈ ಕಾಳು ಬೇಯಿಸಿರೋಂಥ ನೀರು ಇರುತ್ತಲ್ಲ, ಸಪ್ಪೆ ರಸ ಅಂತೀವಿ ನಮ್ಮ ಕಡೆ, ಅದನ್ನು ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಸಾಂಬಾರು ಏನಾದರೂ ತುಂಬ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯಿತು ಸಾಂಬಾರು. ಇತ್ತ ಕಾಳು ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಒಂದು ಬಾಣಲಿ ಇಟ್ಕೊಂಡು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ 2 ಚಿಕ್ಕದಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ಕಾಯಿ ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಇದಾಗುತ್ತೆ, ಬೇಗ ಕಾಳು ಅಳಿಸೋಗುತ್ತೆ. ಕಾಳು ಬೇಯಿಸಿರೋಂಥದ್ದು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಾಳು ರೆಡಿಯಾಗಿದೆ ನೋಡಿ. ಕಾಳು ಎಷ್ಟು ಸೂಪರಾಗಿದೆ ಅಂದರೆ ಮುದ್ದೆ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಇವಾಗ ಸಾಂಬಾರು ರೆಡಿಯಾಗಿದೆ. ಈ ಥರ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮನೇಲೆಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ. ಇಸ್ಕಿದ ಅವರೆಬೇಳೆ ಸಾಂಬಾರು ಸೂಪರಾಗಿರುತ್ತೆ, ಬಸ್ಸಾರು. ಒಂದು ಸಲನಾರ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.